ಹಾಯ್ ಗೈಸ್, ಬನ್ನಿ ಇವತ್ತು ಬೋಟ್ ನೆಕ್ ಮಾರ್ಕ್ ಮಾಡೋದನ್ನ ತೋರಿಸ್ತೀನಿ. 32 ಸೈಜ್ದು ಅದು ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ತೀನಿ ನೋಡಿ. ಫಸ್ಟಿಗೆ ಲೈನಿಂಗ್ನ ನೋಡಿ, ಈ ಥರ ಲೈನಿಂಗ್ನ 4 ಫೋಲ್ಡ್ ಹಾಕೊಂಡಿದ್ದೀನಿ. ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು. ಫಸ್ಟು ಲೆಂತ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಲೆಂತ್ ನಾನು 15 ತೊಗೊತಾ ಇದ್ದೀನಿ. 15ಕ್ಕೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅದನ್ನ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. 15ಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಬೇಕು ನೋಡಿ, ಈ ಥರ. ಆಮೇಲೆ ಶೋಲ್ಡರು ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಬೇಕು. ಇದು 32 ಸೈಜ್ದು 32 ಸೈಜ್ದು ಶೋಲ್ಡರ್ ನಾನು 7 ತೊಗೊತಾ ಇದ್ದೀನಿ ನೋಡಿ. 7ಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲೀವ್ ಹಾರ್ಮಲ್ಲಿ ಬಂದು ನಾನು 6.5 ತೊಗೊತೀನಿ. ನಾವು ಇಲ್ಲಿ ಶೋಲ್ಡ್ರ್ ಏನು ತೊಗೊಂಡಿರ್ತೀವೋ ಇಲ್ಲೂ ಸೇಮ್ ತೊಗೊಂಡ್ರೆ ನಮಗೆ ಲೂಸ್ ಅನ್ನೋದು ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಹಾರ್ಮಲು ಅರ್ಧ ಇಂಚು ಕಮ್ಮಿ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಇಲ್ಲಿ ಈ ಥರ ಒಂದು ಮಾರ್ಕ್ ಹಾಕ್ತೀನಿ. 32 ಸೈಜ್ದು ಸುತ್ತಳತೆ ಬಂದು ಎದೆ ಸುತ್ತಳತೆ 9. ನಾನು 9ಕ್ಕೆ ಇಲ್ಲೊಂದು ಮಾರ್ಕ್ ಮಾಡಿದ್ದೀನಲ್ಲ ನೋಡಿ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಸ್ಲೀವು 6.5 ಇದೆ, ಶೋಲ್ಡರು 7 ಇದೆ. ಈಗ ಬೋಟ್ ನೆಕ್, ನಾವು ಬ್ಯಾಕ್ ಬೋಟ್ ನೆಕ್ ಇರೋದ್ರಿಂದ ನಾನಿಲ್ಲಿ 4 ಕಾಲಿಗೆ ಒಂದು ಮಾರ್ಕ್ ಮಾಡ್ತೀನಿ. 4 ಕಾಲಿಗೆ ಮಾಡಿದ್ದೀನಿ. ಇಲ್ಲಿ 3 ಇಂಚಿಗೆ ಇಲ್ಲ 3.5ಗೆ ಮಾಡ್ಕೊಬೋದು. ನಾನು 3ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿ ಈ ಎರಡೂ ಈ ಥರ ಜಾಯಿಂಟ್ ಮಾಡ್ಕೊಬೇಕು. ನೋಡಿ, ಈ ಥರ ಜಾಯಿಂಟ್ ಮಾಡಿಕೊಂಡು ಬೋಟ್ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದು ಮಾರ್ಕ್ ಆಗಿದೆ. ಈಗ ಬೋಟ್ ನೆಕ್ಕು ಶೇಪ್ನ ಡ್ರಾ ಮಾಡೋಣ ನೋಡಿ. ಸ್ಕೇಲಿಂದ ನಾನು ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಬೋಟ್ ನೆಕ್ ಮಾರ್ಕ್ ಆಗಿದೆ. ಇಲ್ಲಿ ನಮಗೆ ಎದೆ ಸುತ್ತಳತೆ 9 ಇದೆ. 9ರಲ್ಲಿ ನಾವಿಲ್ಲಿ 2 ಇಂಚು ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ. ನಾನು 11 ಇಂಚಿಗೆ ಇಲ್ಲಿ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ನಮಗೆ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ನಾನು 11 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಈಗ ಇದೇ ಸ್ಕೇಲಿಂದ ಈ ಆರ್ಮಲ್ ಶೇಪ್ ಅನ್ನೋದನ್ನ ನೋಡಿ ನಾನು ಯಾವ ಥರ ಡ್ರಾ ಮಾಡ್ತಾಯಿದ್ದೀನಿ ಅಂತ. ಈ ಸ್ಕೇಲ್ ಮೂಲಕನೂ ನಾವು ಶೇಪ್ನ ಮಾರ್ಕ್ ಮಾಡ್ಬೋದು. ಇಲ್ಲ ಅಂದರೆ ಬರಲ್ಲ ಅನ್ನೋರಿಗೆ ನಾವು ಇಲ್ಲಿ 6.5 ಏನು ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಈ ಥರ ಅರ್ಧ ಇಟ್ಕೊಬೇಕಾಗುತ್ತೆ. 6.5ಗೆ ಎಲ್ಲಿ ಬರುತ್ತೋ ನೋಡಿಕೊಂಡು ನೋಡಿ, ಇಲ್ಲಿಗೆ ಬರುತ್ತೆ. ಇದನ್ನು ಈ ಥರ ಮಾಡಿಕೊಂಡು ಇಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಬೇಕು, ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಮೆಜರ್ಮೆಂಟ್ ನೋಡಿ ಮಾಡಬೇಕಾಗುತ್ತೆ ನೋಡಿ. ಇದಾಗಿದೆ. ಲೆಂತ್ ನಾನು ಹೇಳಿದ್ನಲ್ಲ ನೋಡಿ, ಲೆಂತು 15 ಇದೆ. ಶೋಲ್ಡ್ರ್ ನಮಗೆ ರೆಡಿ ಆದಮೇಲೆ 2.5 ಬರುತ್ತೆ, 3 ಇದೆ. ಈಗ ನೆಕ್ ಶೇಪ್ನ ಡ್ರಾ ಮಾಡೋಣ. ನೆಕ್ ಶೇಪ್ಗೆ ನಾನು 3.5ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊತೀನಿ. ಇಲ್ಲಿ ಬೆನ್ನು ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅದನ್ನ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ 5 ಇಂಚಿಗೆ ಸ್ಟಿಚ್ ಮಾಡಿದ್ದೀನಿ. ಮಿಕ್ಕಿದಿಲ್ಲ ಏನಿದೆ ನೋಡಿ 7 ಇಂಚಿಗೆ ಬರುತ್ತೆ. 7 ಇಂಚಿಗೆ ನಾನು
3ವರೆಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಮಾರ್ಕ್ ಹಾಕಿ ಇವೆರಡನ್ನು ಈ ಥರ ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡಿ, ಜಾಯಿಂಟ್ ಮಾಡಿದ್ದೀನಿ. ಈಗ ಇಲ್ಲಿ ಮಾರ್ಕ್ ಮಾಡೋದನ್ನ ನೋಡೋಣ. ಈಗ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಮಾರ್ಕಿಂಗ್ ಆಗಿದೆ. ಇಲ್ಲಿ ನಾವು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ ನೆಕ್ಕು ನೋಡಿ 3.5 ಇದೆ. ನನಗಿಲ್ಲಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊತೀನಿ. ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಅದೇ 3.5 ಇದೆ. ಇಲ್ಲಿ ನಾನು ಟ್ರಯಾಂಗಲ್ ಶೇಪ್ ಕೊಡ್ತಾಯಿದ್ದೀನಿ. ನೋಡಿ ಈ ಥರ ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದೀನಿ. ಈಗ ಇಲ್ಲಿಗೆ ನಾನು ಸ್ಕ್ಯಾಲಪ್ ಡಿಸೈನ್ ಕೊಡ್ತಾಯಿದ್ದೀನಿ. ನೋಡಿ ಅದನ್ನು ಯಾವ ಥರ ಮಾಡೋದು ಮಾರ್ಕ್ ಅಂತ ತೋರಿಸ್ತಾ ಇದ್ದೀನಿ. ಈ ಸ್ಕೇಲ್ ಇರುತ್ತಲ್ಲ, ಇದರಲ್ಲೂ ಮಾಡಿದ್ರೆ ನೀಟಾಗೇ ಬರುತ್ತೆ. ಹಂಗೂ ಬರಲ್ಲ ಅನ್ನೋರು ಇನ್ನೊಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೋಡಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಸ್ಕ್ಯಾಲಪ್ ಡಿಸೈನ್ನ ಮಾರ್ಕ್ ಮಾಡೋಣ. ಫಸ್ಟಿಗೆ ನಮಗೆ ಎಷ್ಟು ಇದೆ ಅಂತ ನೋಡ್ಕೊಳ್ಳಿ. ಲೆಂತು 8 ಇದೆ. ಇಲ್ಲಿ ನಾವು 2 ಇಂಚಿಂತ ತೊಗೊಂಡ್ರೂ ನಮಗೆ ಪರ್ಫೆಕ್ಟಾಗಿ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ಬರುತ್ತೆ. ಇಲ್ಲಾಂದರೆ ಸ್ಕೇಲ್ ಐತೆ, ಅದರಲ್ಲೂ ಮಾರ್ಕ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಟ್ರಯಾಂಗಲ್ ಶೇಪು ಸ್ಕ್ಯಾಲಪ್ ಡಿಸೈನ್ ಮಾಡೋದು. ಈಗ 2 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಈಗ ನೋಡಿ ಈ ಸ್ಕೇಲಲ್ಲಿ ಶೇಪ್ನ ಡ್ರಾ ಮಾಡೋಣ. ನೋಡಿ ಈ ಥರ ಎಲ್ಲ ಕಡೆಗೂ ಡ್ರಾ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಮಾರ್ಕಿಂಗ್ ಆಗಿದೆ. ಇದು ಸ್ಕ್ಯಾಲಪ್ ಡಿಸೈನು ಬ್ಯಾಕ್ ಮಾರ್ಕಿಂಗ್ ಆಗಿದೆ. ಇಲ್ಲಿ ನಮಗೆ ಡಾಟ್ಗೆ ಈ ಶೋಲ್ಡ್ರ್ ನ್ಯಾರಿಕೆ ತೊಗೊಬೇಕು. ನೋಡಿ ಶೋಲ್ಡ್ರ್ ನ್ಯಾರಿಕೆನೇ ತೊಗೊಬೇಕು. ನಾನು 4.5 ಇಡ್ತೀನಿ, ಇಲ್ಲಾಂದರೆ 5ಕ್ಕೆ ಇಟ್ಟರು ನಡೆಯುತ್ತೆ. 5ಕ್ಕೆ ಇಟ್ಟರೆ ಕರೆಕ್ಟಾಗಿ ಶೋಲ್ಡ್ರ್ ನ್ಯಾರಿಕೆ ಬರುತ್ತೆ. ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ 1/2 ಇಂಚು ಸಾಕು ಫ್ರೆಂಡ್ಸ್. ಫ್ರಂಟಲ್ಲಿ ಮಾತ್ರ ನಮಗೆ 1 ಇಂಚ್ ಬೇಕು. ಬ್ಯಾಕಲ್ಲಿ ನಮಗೆ ಜಾಸ್ತಿ ಬೇಡ, 1 ಇಂಚ್ ಬೇಡ, 1/2 ಇಂಚ್ ಸಾಕು. ಈಗ ಇದನ್ನು ಥರ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಆ 32 ಸೈಜ್ ಹೇಳಿದ್ನಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು 8ಕ್ಕೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಮಾರ್ಕ್ ಹಾಕಿ ಈಗ ಇವೆರಡೂ ಜಾಯಿಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ 2 ಇಂಚ್ ಅದು ತೊಗೊಂಡ್ರೆ ನಡೆಯುತ್ತೆ, 1.5 ತೊಗೊಂಡ್ರೆ ನಡೆಯುತ್ತೆ. ಡಾಟ್ ತೊಗೊಳ್ಳೋದ್ರಿಂದ ನಾವು ಇಲ್ಲಿ 2 ಇಂಚ್ ತೊಗೊಬೇಕಾಗುತ್ತೆ. ನೋಡಿ ಮಾರ್ಕಿಂಗ್ ಆಗಿದೆ. ಈಗ ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಕಟಿಂಗ್ ಮಾಡೋಕ್ಕೆ ಮುಂದೆ ಫ್ರೆಂಡ್ಸ್, ಇದು ಬೋಟ್ ನೆಕ್ಕು 4 ಇಂಚಿಗೆ ತೊಗೊಂಡಿದ್ದೀವಿ. ಇದು 7 ಇಂಚಿಗೆ ತೊಗೊಂಡಿದ್ದೀವಿ. ಡೀಪು ಶೋಲ್ಡ್ರು 6.5 ತೊಗೊಂಡಿದ್ದೀವಿ. ಸುತ್ತಳತೆ ಬಂದು 9 ಇಂಚಿಗೆ ತೊಗೊಂಡಿದ್ದೀವಿ. ಇದು 2 ಇಂಚು ಕಚ್ಚಾ. ಟೋಟಲು 32 ಸೈಜು. ನೋಡಿ ಈ ಬ್ಯಾಕು 5 ಇಂಚ್ ತೊಗೊಂಡಿದ್ದೀನಿ. ಈಗ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಕಟ್ ಮಾಡ್ತಾಯಿದ್ದೀನಿ. ನೋಡಿ
ಇದನ್ನು ನಾನು ಸ್ಕ್ಯಾಲಪ್ ಡಿಸೈನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ಕ್ಯಾನ್ವಾಸಿಂದ ಹಾಕಿ ಮಾಡಿ ಫಿನಿಶ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ. ಈಗ ಕಟ್ ಮಾಡಿ ತೋರಿಸ್ತೀನಿ. ಸ್ಕ್ಯಾಲಪ್ ಡಿಸೈನ್ ಅನ್ನೋದು ನೀಟಾಗಿ ನಾವು ಶೇಪ್ನ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಿಧಾನಕ್ಕೆ ನಾವು ಕಟ್ ಮಾಡಬೇಕು, ಇಲ್ಲಾಂದರೆ ಆ ಶೇಪ್ ಅನ್ನೋದು ನೀಟಾಗಿ ಬರಲ್ಲ. ನೋಡಿ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವೇರ್ ಮಾಡಿದಾಗ ಇದು ಟ್ರೆಂಡಿಂಗ್ ನೆಕ್ ಡಿಸೈನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಥರದ ವಿಡಿಯೋ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡ್ತಿರೋ, ಒಬ್ಬರು ಸಬ್ಸ್ಕ್ರೈಬ್ ಮಾಡಲ್ಲ. Thank you for watching video.